ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಐ ಡೇಟಾ ಸೆಂಟರ್ ವಿರುದ್ಧ 3 ದಿನಗಳ ಸತ್ಯಾಗ್ರಹ. ದೊಡ್ಡ ಹೊಸೂರಿನಲ್ಲಿ ಆಗಸ್ಟ್ 6ರಿಂದ 8ರವರೆಗೆ ತಜ್ಞರಿಂದ ಸಮಾಲೋಚನೆ. ತುಮಕೂರು ಆಗಸ್ಟ್ 1. ಎ ಹೆಸರಿನಲ್ಲಿ ಯುವಜನರ ಉದ್ಯೋಗ ಹಾಗೂ ಬದುಕಿನ ಮೇಲೆ ದುಷ್ಪರಿಣಾಮ ಉಂಟಾಗುವ ಸಾಧ್ಯತೆಗಳಿದ್ದು, ಎಐ ಡೇಟಾ ಸೆಂಟರ್ ನಿರ್ಮಾಣದಿಂದ ಸಾರ್ವಜನಿಕರು ಹಾಗೂ ಪರಿಸರದ ಮೇಲೆ ಉಂಟಾಗಬಹುದಾದ ಪರಿಣಾಮಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಗಾಂಧಿ ಸಹಜ ಬೇಸಾಯ ಆಶ್ರಮದ ನೇತೃತ್ವದಲ್ಲಿ ವಿವಿಧ ರೈತಪರ ಸಂಘಟನೆಗಳ ಸಹಯೋಗದಲ್ಲಿ ಆಗಸ್ಟ್ 6, 7 ಮತ್ತು 8ರಂದು 3 ದಿನಗಳ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಹಾಗೂ ತುಮಕೂರು ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ತಿಳಿಸಿದ್ದಾರೆ. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಬಿಡದಿ ಬಳಿ ಸುಮಾರು 9,470 ಎಕರೆ ಪ್ರದೇಶದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಗೆ ತರುತ್ತಿದ್ದು, ಇದರಲ್ಲಿ ಆಟೋಮೇಟೇಷನ್, ರೋಬೋಟ್ ಹಾಗೂ ಡೇಟಾ ಸೆಂಟರ್ಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಿದೆ. ಈ ಯೋಜನೆಗೆ ಹೇಮಾವತಿ ನಾಲಾ ವಲಯದಿಂದ ಸುಮಾರು 70 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ನೀರು ಪೂರೈಸುವ ಯೋಜನೆ ಇದೆ ಎಂದು ಆರೋಪಿಸಲಾಗಿದೆ. ಇದರಿಂದ ತುಮಕೂರು ಜಿಲ್ಲೆಯ ನೀರಾವರಿ ಯೋಜನೆಗಳ ಮೇಲೆ ದುಷ್ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ. ಈಗಾಗಲೇ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ಪೀಳಿಗೆಗೆ ಭೂಮಿ ಹಾಗೂ ಕುಡಿಯುವ ನೀರಿನ ಕೊರತೆ ಎದುರಾಗುವ ಅಪಾಯವಿದೆ. ಹೀಗಾಗಿ ಎಐ ಡೇಟಾ ಸೆಂಟರ್ ಯೋಜನೆ ಪರಿಣಾಮಗಳ ಕುರಿತು ಚರ್ಚಿಸಲು 3 ದಿನಗಳ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದರು. 3 ದಿನಗಳ ಕಾರ್ಯಕ್ರಮಗಳು. ಆಗಸ್ಟ್ 6ರಂದು ದೊಡ್ಡ ಹೊಸೂರಿನ ಗಾಂಧಿ ಸಹಜ ಬೇಸಾಯ ಆಶ್ರಮದಲ್ಲಿ ಎಐ ಡೇಟಾ ಸೆಂಟರ್ನಿಂದ ಈಗಾಗಲೇ ತೊಂದರೆ ಅನುಭವಿಸುತ್ತಿರುವ ಜನಗಳ ಕುರಿತು ಸಂಶೋಧನೆ ನಡೆಸಿರುವ ಅಮೆರಿಕದ ತಜ್ಞರು ಸೇರಿದಂತೆ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಜ್ಞ ವಿಷಯ ಮಂಡನೆ ಹಾಗೂ ಸಂವಾದ ನಡೆಯಲಿದೆ. ಆಗಸ್ಟ್ 7ರಂದು ಎಐ ಡೇಟಾ ಸೆಂಟರ್ನಿಂದ ಜನಜೀವನದ ಮೇಲೆ ಉಂಟಾಗಬಹುದಾದ ದುಷ್ಪರಿಣಾಮಗಳ ಕುರಿತು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ದೊಡ್ಡ ಹೊಸೂರು ಸಮೀಪದ ಹೊನ್ನುಡಿಕೆ ಹ್ಯಾಂಡ್ ಪೋಸ್ಟ್ನಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಎಐ ಡೇಟಾ ಸೆಂಟರ್ ಸಾಧಕ ಬಾಧಕಗಳ ಕುರಿತು ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡಿಕೊಡಲಾಗುವುದು ಎಂದರು. ಆಗಸ್ಟ್ 8ರಂದು ಗಾಂಧಿ ಸಹಜ ಬೇಸಾಯ ಆಶ್ರಮದಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳ ಕುರಿತು ರೈತ ಮುಖಂಡರು, ಹೋರಾಟಗಾರರು, ವಿದ್ಯಾರ್ಥಿಗಳು ಹಾಗೂ ಯುವ ಜನರೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ಆಗಸ್ಟ್ 10ರಂದು ಕ್ವಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿ ಕಿಸಾನ್ ಸಂಯುಕ್ತ ಹೋರಾಟ, ಜಿಸಿಟಿಯು ಹಾಗೂ ಇತರ ಸಂಘಟನೆಗಳ ಸಹಕಾರದಲ್ಲಿ ದೇಶದ ಅಭಿವೃದ್ಧಿಗೆ ಮಾರಕವಾಗಿರುವ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಭಾರತ ಬಿಟ್ಟು ತೊಲಗಿ ಎಂಬ ಘೋಷವಾಕ್ಯದೊಂದಿಗೆ ಜೈಲ್ ಭರೋ ಚಳುವಳಿ ಹಮ್ಮಿಕೊಳ್ಳಲಾಗುವುದು ಎಂದು ಎ ಗೋವಿಂದರಾಜು ತಿಳಿಸಿದ್ದಾರೆ. ಎಐನಿಂದ ಉದ್ಯೋಗ ನಷ್ಟದ ಆತಂಕ. ಡಾಕ್ಟರ್ ಮಂಜುನಾಥ್, ಕೃಷಿ ವಿಜ್ಞಾನಿ ಹಾಗೂ ಗಾಂಧಿ ಸಹಜ ಬೇಸಾಯ ಆಶ್ರಮದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಮಾತನಾಡಿ, ಎಐ ತಂತ್ರಜ್ಞಾನವನ್ನು ಇಂದು ಎಲ್ಲರೂ ಉತ್ಸಾಹದಿಂದ ಸ್ವೀಕರಿಸುತ್ತಿದ್ದಾರೆ. ಆದರೆ ಆಟೋಮೇಟೇಷನ್ ಮತ್ತು ರೋಬೋಟ್ಗಳ ಬಳಕೆಯಿಂದ ಯುವ ಜನರು ಉದ್ಯೋಗ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈಗಾಗಲೇ ಟೆಕ್ಸ್ಟೈಲ್ ಕ್ಷೇತ್ರದಲ್ಲಿ ಇಂತಹ ಪ್ರಯೋಗಗಳು ನಡೆಯುತ್ತಿವೆ. ಇದು ವ್ಯಾಪಕವಾಗಿ ಜಾರಿಯಾದರೆ ಲಕ್ಷಾಂತರ ಮಹಿಳೆಯರು ಉದ್ಯೋಗ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಉದ್ಯೋಗವಿಲ್ಲದಿದ್ದರೆ ಆದಾಯ ಕುಸಿಯುತ್ತದೆ, ಜನ ಖರೀದಿ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಇದರಿಂದ ಮಾರುಕಟ್ಟೆ ಮತ್ತು ದೇಶದ ಜಿಡಿಪಿ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದರು. ಎಐ ಆಧಾರಿತ ಕ್ಲೌಡ್ ವ್ಯವಸ್ಥೆಗಳ ವಿಸ್ತರಣೆಯಿಂದ ಬಡತನ ನಿರ್ಮೂಲನೆ ಬದಲಾಗಿ ಬಡವರೇ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ನಿರ್ಮಾಣವಾಗಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸೆಂಟರ್ಗಳಿಗೆ ಅಪಾರ ಪ್ರಮಾಣದ ನೀರಿನ ಅಗತ್ಯವಿದ್ದು, ಇದರಿಂದ ನೀರಿನ ಸಮಸ್ಯೆ ಮತ್ತಷ್ಟು ಉಲ್ಬಣಿಸಬಹುದು. ಅಲ್ಲದೆ ಡೇಟಾ ಸೆಂಟರ್ಗಳಿಗೆ ಅಗತ್ಯವಿರುವ ವಿಮಾನ ನಿಲ್ದಾಣ, ರಸ್ತೆ ಹಾಗೂ ಇತರ ಮೂಲಭೂತ ಸೌಕರ್ಯಕ್ಕೆ ನಿರ್ಮಾಣಕ್ಕಾಗಿ ಜಮೀನು ಮೇಲೂ ಒತ್ತಡ ಹಾಕಬಹುದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಚ್ಚೆತ್ತುಕೊಳ್ಳಬೇಕು ಎಂದರು. ಆಗಸ್ಟ್ 6, 7 ಮತ್ತು 8ರಂದು ನಡೆಯುವ 3 ದಿನಗಳ ಸತ್ಯಾಗ್ರಹದಲ್ಲಿ ತಜ್ಞರೊಂದಿಗೆ ಚರ್ಚೆ, ಸಂವಾದ ಹಾಗೂ ಪಾದಯಾತ್ರೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸುಮಾರು 2,500 ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಡಾಕ್ಟರ್ ಮಂಜುನಾಥ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಮುಖಂಡರಾದ ಜಿಎಸ್ ಶಂಕರಪ್ಪ, ನಾಗರತ್ನಮ್ಮ, ಚಿಕ್ಕಬೌರೇಗೌಡ, ವೆಂಕಟಪ್ಪ ಗೌಡ, ಕೆಂಚಪ್ಪ, ಲಕ್ಷ್ಮಣಗೌಡ, ಅರೇಹಳ್ಳಿ ಮಂಜುನಾಥ್, ಮೋಹನ್, ರಂಗಮುದ್ದಯ್ಯ, ಜಿಜಲೋಕೇಶ್, ಲಿಂಗರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಮಂಜುನಾಥ್ ಅಂತ ಗಾಂಧೀಜಿ ಸಹಜ ಬೇಸಾಯ ಆಶ್ರಮ ತುಮಕೂರಿಂದ ಒಂದು ಸತ್ಯಾಗ್ರಹವನ್ನು ನಾವು ಕರೆ ಕೊಟ್ಟಿದ್ದೀವಿ. ಸತ್ಯಾಗ್ರಹ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು, ಡಾಟಾ ಸೆಂಟರ್ಸ್ಗಳು, ಈ ವಿಚಾರವಾಗಿ 3 ದಿನದ ಒಂದು ಸತ್ಯಾಗ್ರಹ. ಆಗಸ್ಟ್ 6, 7 ಮತ್ತು 8ನೇ ತಾರೀಕು. ಆಗಸ್ಟ್ 6ನೇ ತಾರೀಕು ಬೇರೆ ಬೇರೆ ದೇಶಗಳಿಂದನೂ ಆಗಿರ್ಬೋದು. ರಮೆಲ್ ಅಂತ ಒಬ್ಬರು ಸ್ಕಾಲರ್ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ದೇವ್ ಜೈನ್ ಬರ್ತಾ ಇದ್ದಾರೆ. ದರ್ಶನ್ ಪುಟ್ಟಣ್ಣವ್ರು ಬರ್ತಾ ಇದ್ದಾರೆ. ಹಲವಾರು ರೈತ ಸಂಘಟನೆಗಳು ಮತ್ತು ಎನ್ವಿರಾನ್ಮೆಂಟಲಿಸ್ಟ್ಗಳು ಭಾಗಿಯಾಗ್ತಾ ಇದ್ದಾರೆ. ಇದಕ್ಕೊಂದು ನ್ಯಾಷನಲ್ ಮೂವ್ಮೆಂಟನ್ನ ಒಂದು ಟಚ್ ಕೊಡ್ತಾ ಇದ್ದೀವಿ. ರೀಸನ್ ಇಷ್ಟೇ, ಇಲ್ಲಿ ನಮ್ಮ ಮಣ್ಣನ್ನು ಕಳ್ಕೊಳ್ತೀವಿ, ನಮ್ಮ ಭೂಮಿಯನ್ನು ಕಳ್ಕೊಳ್ತಾ ಇದ್ದೀವಿ. ಗ್ಯಾಲನ್ಸ್ ಅಂಡ್ ಮೆಟ್ರಿಕ್ ಟನ್ಸ್ ಅಂಡ್ ನಾವು ಟಿ ಎಮ್ ಸಿ ಗಟ್ಟಲೆ ನೀರನ್ನು ಕಳ್ಕೊಳ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ವಿದ್ಯುತ್ ಖಾಸಗೀಕರಣ ಆಗ್ತಾ ಇದ್ದಾವೆ.
ಇಷ್ಟು ಅಲ್ದಿರ ಮತ್ತೆ ಭೂಮಿಯನ್ನ ಕೇಳುತ್ತೆ ಏರ್ಪೋರ್ಟ್ ಬೇಕು ಅಂತ. ವೈಲೆನ್ಸ್ ಬ್ರೂಟ್ಸ್ ವೈಲೆನ್ಸ್ ಅಂತ ಕರಿತೀವಿ. ಇದು ಭಾಳ ವೈಲೆಂಟ್ ಆಗಿರೋ ಟೆಕ್ನಾಲಜಿ. ಇದಕ್ಕೊಂದು ಭಾಷೆ ಉಪಯೋಗಿಸ್ತಾರೆ. ಇದು ಡಿಸ್ಟ್ರಪ್ಟಿವ್ ಟೆಕ್ನಾಲಜಿ ಅಂತ ಕರೀತಾರೆ. ಟೆಕ್ನಾಲಜಿ ಆರೋಗೆನ್ಸ್ ಅಂತಲೂ ಕರೀತಾರೆ. ಈ ಟೆಕ್ನಾಲಜಿ ಭಾಳ ಮೇಲಕ್ಕೆ ಹೋದಾಗ ಆರೋಗೆನ್ಸಿ ಕ್ರಿಯೇಟ್ ಆಗುತ್ತಂತೆ. ಆ ಒಂದು ಡಿಸ್ಟ್ರಪ್ಟಿವ್ ಟೆಕ್ನಾಲಜಿನ ನಮ್ಮ ದೇಶಕ್ಕೆ ಅಡಾಪ್ಟ್ ಮಾಡ್ತಾ ಇದ್ದಾರೆ. ಇದು ಮುಖ್ಯವಾಗಿ ಆಗೋದು ಅನ್ಎಂಪ್ಲಾಯ್ಮೆಂಟ್. ಯುವಕರಲ್ಲಿ ಮ್ಯಾಕ್ಸಿಮಮ್ ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ. ಇಂಡಿಯಾದಲ್ಲಿ ಯಾವ ಸೆಕ್ಟರ್ಸ್ಗಳು ಉಳಿಯೋದಿಲ್ಲ. ಪ್ರೆಸ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಲಾಯರ್ಗಳಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾವ ಸೆಕ್ಟರ್ಸ್ಗಳು ಉಳಿಯೋದಿಲ್ಲ. ಎಲ್ಲವನ್ನೂ ಆಪೋಷಣ ತಗೊಳುತ್ತೆ. ಈಗಾಗಲೇ 54% ವಿದ್ಯಾರ್ಥಿಗಳು ಡಿಗ್ರಿ ಹೋಲ್ಡರ್ಸ್ಗಳಿಗೆ ಕೆಲಸ ಇಲ್ಲ. ಈ ಟೈಮಲ್ಲಿ ಅವ್ರು ಆಟೋಮೇಷನ್ಸ್ನ ತಂದಾಗ 10,000 ಜನ ಮಾಡೋ ಕೆಲಸನ 160 ರೋಬೋಟ್ಸ್ಗಳು ಮಾಡುತ್ತೆ ಅಂತ ಈಗಾಗಲೇ ಘೋಷಣೆ ಮಾಡ್ತದೆ ಭಾರತ ಸರ್ಕಾರ. ಈ ಟೆಕ್ನಾಲಜಿ ಬಂದಾಗ ಕೂಲಿ ಮಾಡೋ ಜನಗಳು ಎಲ್ಲಿ ಹೋಗಬೇಕು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಹೆಣ್ಮಕ್ಳು ಎಲ್ಲಿ ಹೋಗಬೇಕು, ಕೃಷಿಯಲ್ಲಿ ನಂಬಿರೋರು ಏನಾಗಬೇಕು ಆಟೋಮೇಷನ್ಸ್ಗಳಿಂದ. ಇದಾದಮೇಲೆ ನೇರವಾಗಿ ಅದು ಖರೀದಿ ಮಾಡುವುದು ನಿಂತೋಗುತ್ತೆ. ಕನ್ಸ್ಯೂಮರಿಸಮ್ ಏನೋ ನಮ್ಗೆ ಸಂಬಳ ಬಂದರೆ ತಾನೇ ಏನಾರು ಖರೀದಿ ಮಾಡೋದು. ಕನ್ಸ್ಯೂಮರಿಸಮ್ ಬಿದ್ದಾಗ ಆಟೋಮೆಟಿಕಲಿ GDP ಕೊಲಾಪ್ಸ್ ಆಗುತ್ತೆ, ಎಕಾನಮಿ ಡಿಸ್ಟರ್ಬ್ ಆಗುತ್ತೆ. ಇನ್ನು ಕೇವಲ 5-6 ವರ್ಷದಲ್ಲಿ ಈ ಎಲ್ಲ ಘಟನೆಗಳನ್ನ ಮುಂದೆ ಇಟ್ಕೊಂಡು ಆಶ್ರಮ ಒಂದು ಸತ್ಯಾಗ್ರಹನ ಕರೆ ಕೊಟ್ಟಿದೆ. ಎಲ್ಲ ಪ್ರೆಸ್ ಅವ್ರಿಗೆ ನಾವು ಇದು ದೊಡ್ಡ ಹೊಸೂರು ಅಂತ ಒಂದು ಹಳ್ಳಿ ಇದೆ, ಗೂಳೂರು ಬೇಸಿಕಲಿ. ಇಲ್ಲಿ ನಮ್ಮದು ಆಶ್ರಮ ಇದೆ, ಗಾಂಧೀಜಿ ಸಹಜ ಬೇಸಾಯ ಆಶ್ರಮ. ಇಲ್ಲಿ 3 ದಿನ ಸತ್ಯಾಗ್ರಹ ಕಾರ್ಯಕ್ರಮ. ಅಪಾಯದ ಸಂಬಂಧವಾಗಿ 6, 7, 8ನೇ ತಾರೀಕು ದೊಡ್ಡ ಹೊಸೂರಿನ ಏನು ಗಾಂಧಿ ಸಹಜ ಬೇಸಾಯ ಶಾಲೆಯ ಆಶ್ರಮದಲ್ಲಿ ಏನು ರಾಜ್ಯ ಮಟ್ಟದ ಒಂದು ಕಾರ್ಯಾಗಾರ ಇದೆ. 6ನೇ ತಾರೀಕು ಕಾರ್ಯಾಗಾರ ಇದೆ. 7ನೇ ತಾರೀಕು ಏನು ಹೊನ್ನುಡಿಕೆ ಹ್ಯಾಂಡ್ ಪೋಸ್ಟಿಂದ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಪಾದಯಾತ್ರೆ ಕಾರ್ಯಕ್ರಮ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಸಕ್ರಿಯವಾಗಿ ಭಾಗವಹಿಸ್ತದೆ. ಏನು ಈ ಡಾಟಾ ಸೆಂಟರ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ, ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೃಷಿಕರು ಭೂಮಿಯನ್ನು ಕಳ್ಕೊತಾರೆ, ವಿದ್ಯುತ್ತನ್ನು ಕಳ್ಕೊತಾರೆ, ಮತ್ತು ವಿದ್ಯಾರ್ಥಿಗಳು ಮತ್ತು ಯುವಕರು ಉದ್ಯೋಗದ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಆ ಕಾರಣಕ್ಕೆ ಈ ಒಂದು ಸಮಸ್ಯೆಯನ್ನು ಮನಗಂಡಂಥ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಏನು ಒಂದು ಆಶ್ರಮದಲ್ಲಿ ಏನು ಕಾರ್ಯಾಗಾರವನ್ನು ಮಾಡಿ ಇದರಿಂದ ಅನುಭವಿಸಿರ್ತಕ್ಕಂಥ ಅಮೇರಿಕ ಮತ್ತು ಬೇರೆ ಬೇರೆ ರಾಷ್ಟ್ರಗಳ ಪ್ರಮುಖರು ಈ ಒಂದು ಡಾಟಾ ಸೆಂಟರ್, ಈ ಒಂದು ತಂತ್ರಜ್ಞಾನದಿಂದ ಆಗ್ತಕ್ಕಂಥ ಅಪಾಯವನ್ನು ಮನಗಂಡಂಥವರು, ಅದರ ಸಂಬಂಧವಾಗಿ ರಿಸರ್ಚ್ ಮಾಡಿರ್ತಕ್ಕಂಥವರು ಆ ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಈ 3 ದಿನದ ಕಾರ್ಯಾಗಾರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಸಕ್ರಿಯವಾಗಿ ಭಾಗವಹಿಸ್ತದೆ.